ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬಿರಿಯಾನಿ ಸಾಕಾ? ಚಾನಲ್. ಬೇಡ ಅದೆಲ್ಲ ಮುಗಿಸ್ಕೊಂಬಂದು ಕುಕ್ಕರ್ ಇಟ್ಟು ನೀವು ಟೇಸ್ಟ್ ಮಾಡು. ಇನ್ನೇನು ನಮ್ಮ ಮನೆಯಲ್ಲಿ ಶ್ರಾವಣ ಸ್ಟಾರ್ಟ್ ಆದರೆ ನಾನ್ ವೆಜ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ತಂಗಿ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಯೋಗ ಕ್ಲಾಸಿಂದ ನಾನೇನು ಯೋಗ ಕ್ಲಾಸ್ಗೆ ಹೋಗ್ತೀನಲ್ಲ, ಸೊ ಅಲ್ಲಿಂದ ವಸುದೇವ ಕುಟುಂಬ ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ಮಾಡ್ತಾಯಿದ್ರು. ಸೊ ಅಂದರೆ ಮನೆಗೆ ಹೋಗಿ ಅಂದರೆ ಯೋಗ ಹೇಳ್ಕೊಟ್ಟು ಅಕ್ಕಪಕ್ಕ ಜನಗೆಲ್ಲ ಒಂದು ಕೈಂಡ್ ಆಫ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ಮಾಲ್ ಊಟ ಅಂತ ಹೇಳಿ ಡಿನ್ನರ್ ಇಟ್ಕೊಂಡಿದ್ದೆ ಮನೇಲಿ. ಸೊ ಅದಕ್ಕೆ ಐಟಮ್ಸ್ಗಳು ಬೇಕು ಅಂತ ಹೇಳಿ ನಾನು ನನ್ನ ತಂಗಿ ಶಾಪ್ ಮಾಡೋಕ್ಕೆ ಹೋಗಿದ್ವಿ. ಕಂಪ್ಲೀಟ್ ಎಂಟೈರ್ ಡೇ ಏನೇನು ಶಾಪ್ ಮಾಡ್ಕೊಂಡು ಬಂದ್ವಿ. ನಿಮಗೆ ತೋರಿಸ್ತೀನಿ, ವಿಡಿಯೋದಲ್ಲಿ ನೋಡ್ಬೋದು ಏನೇನು ಐಟಮ್ಸ್ಗಳು ತೊಗೊಂಡು ಬಂದೆ, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ ನಾವು ಅಂತ ಹೇಳಿ. ಬೇಕಾಗಿರೋ ಐಟಮ್ಸ್ ಟಿಶ್ಯೂ ಅಥವಾ ಪ್ಲೇಟ್ಸು, ಪ್ಲಾಸ್ಟಿಕ್ ಲೋಟ, ಸೊ ಅದೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸ್ವೀಟ್ ಬಂದು ಮಿಲ್ಕ್ ಕೇಕ್, ನನಗೆ ಅದು ಪರ್ಸ್ನಲಿ ತುಂಬ ಇಷ್ಟ ಮಿಲ್ಕ್ ಕೇಕ್. ಸೊ ಯೂಶ್ವಲಿ ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಸುಮಾರು ವರ್ಷದಿಂದ ಸ್ವೀಟ್ಸ್ ಅಲ್ಲೇ ಪರ್ಚೇಸ್ ಮಾಡೋದು. ಸೊ ಅಲ್ಲಿ ಪರ್ಚೇಸ್ ಮಾಡಿ ಆಮೇಲೆ ಬೇಕಾಗಿರೋದು ಐಟಮ್ ಟಿಶ್ಯೂ, ಆಮೇಲೆ ಪ್ಲೇಟ್ಸ್ಗಳು, ಆಮೇಲೆ ಮನೆಗೂ ಎಕ್ಸ್ಟ್ರಾ ಇದ್ದರೆ ಏನಕ್ಕಾರು ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಸರಿ ಬೀಳ್ತಾ ಇದ್ದೆ. ದೀಪ ಮ್ಯಾಮ್ ಫೋನ್ ಮಾಡಿದ್ರು ಏನಂತ ನೋಡೋಕೆ ಹೋಗಿ. ಯಾವ ತಗೊಳ್ಳೋಣ? ಇಲ್ಲಿದೆ ಇಲ್ಲಿದೆ ಬಾ ಇಲ್ಲಿದೆ ಬಾ ಇಲ್ಲಿದೆ ಬಾ. $350 ಒಂದು ಬ್ಯಾಸ್ಕೆಟ್ ಥರ ಏನಿಲ್ವಾ ಹಾಕ್ಕೊಡೋಕ್ಕೆ? ಹಾಂ, ಪಾಟ್ ಅಲ್ಲ, ಹಿಂಗೆ ಬುಟ್ಟಿ ಥರ ಹಿಂಗೆ ಇಡ್ಕೋತಾರಲ್ಲ. ಕಮ್ ಕರೋ ಭಯ್ಯ. ಇಲ್ಲಿ ಬಂದು ಈ ಥರ ಒಂದು ಬುಟ್ಟಿ ತೊಗೊಂಡಿದ್ದೀನಿ ಪಾಟ್ ಹಾಕಿ ಇಟ್ಕೊಳ್ಳೋಕ್ಕೆ. ಪಾಟ್ ಹಾಕಿ ಗಿಫ್ಟ್ ಕೊಡೋಣ ಅಂತ. $50 ಒಂದಂತೆ. ಇಷ್ಟೊಂದು ಫ್ಲವರ್ ಎಲ್ಲ ಇದೆ. ಇದೆರಡು ಪ್ಲ್ಯಾಂಟ್ ತೊಗೊಂಡ್ವಿ. ಜೇಡ್ ಪ್ಲ್ಯಾಂಟ್ ಅದು ಇನ್ನೊಂದು ಫಾರ್ಮ್ ಇದು. ಸೊ ಆಮೇಲೆ $180 ಆಯಿತು. ಸೊ $20ಗೆ ಈ ಸ್ಟೋನ್ಗಳು. ಸೊ ಇದು ಗಿಫ್ಟ್ ಪರ್ಪಸ್ ಆಗಿ ಕೊಡೋಣ ಅಂತ ಹೇಳಿ ತೊಗೊಂಡೆ. ಹಿಡ್ಕೋತಿ ಇವಾಗ ಯಾವುದೊಳಗಡೆ ಗಂಟು ಕಟ್ತೀನಿ. ಇದೆರಡು ಪ್ಲ್ಯಾಂಟ್, ಒಂದು ಮನೆಗೆ, ಇನ್ನೊಂದು ಸರ್ ಏನು ಬರ್ತಿದ್ದಾರಲ್ಲ ಯೋಗ ಹೇಳ್ಕೊಡೋಕ್ಕೆ, ಸೊ ಅವ್ರಿಗೋಸ್ಕರ ಒಂದು ಗ್ರೀಟ್ ಮಾಡೋಕ್ಕೋಸ್ಕರ ತಂದಿದ್ದೆ. ಸೊ ನಮ್ಮ ಪಾರ್ಕಿಂಗ್ ಲಾಟಲ್ಲೇ ಅರೇಂಜ್ ಮಾಡ್ಕೊಂಡಿದ್ವಿ. ಜಸ್ಟ್ ಅ ಸ್ಮಾಲ್ ಪ್ರೋಗ್ರಾಮ್. ಸೊ ಇದು ವಸುದೇವ ಕುಟುಂಬ ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ಅಂದರೆ ಯಾರು ಯೋಗ ಕ್ಲಾಸಿಗೆ ಬರ್ತಾರೋ ಅವ್ರ ಮನೆಗೆ ಹೋಗಿ ಒಂದು ಕೈಂಡ್ ಆಫ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಹೇಳಿ ಈ ರೀತಿ ಒಂದು ಪ್ರೋಗ್ರಾಮ್ ಮಾಡಿದರು. ಇದು ಐ ಥಿಂಕ್ 1 ವೀಕ್ ಬ್ಯಾಕ್, 1-2 ವೀಕ್ಸ್ ಬ್ಯಾಕ್ ಆಯಿತು. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಯಾಕೆ ಈ ವಿಡಿಯೋನ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದನ್ನು ಪಾರ್ಕಿಂಗ್ ಲಾಟೆಲ್ಲ ಅರೇಂಜ್ ಮಾಡಿ ಒಂದು ಸ್ಮಾಲ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ವಿ. ಎಲ್ಲ ಚಿಂತನೆಗಳು ದೂರವಾಗುತ್ತಾ ಮನೆಯಲ್ಲಿ ಯೋಗ ಕುಟುಂಬದವರೊಂದಿಗೆ ನಾವೆಲ್ಲ ಇಲ್ಲಿ ಕುಟುಂಬದವರು ಸೇರ್ಕೊಂಡಿದ್ದೀವಿ.
ಸೊ ವಸುದೈವ ಕುಟುಂಬ ಅಂದ್ರೇ ಈ ಇಡೀ ಕುಟುಂಬ, ವರ್ಲ್ಡ್, ವಿಶ್ವವೇ ಒನ್ ಫ್ಯಾಮಿಲಿ ಅಂತ. ಹೇಗೆ ಒನ್ ಅರ್ತ್ ಒನ್ ಫ್ಯಾಮಿಲಿ, ಒನ್ ಅರ್ತ್ ಒನ್ ಹೆಲ್ತ್ ಅಂತ. ಈ ದೃಷ್ಟಿಯಿಂದ ನಾವು ಇವತ್ತು ಮನೆಯಲ್ಲಿ ಒಂದು ಚಕ್ರ ಅಂತ ಇರುತ್ತೆ, ಬೇಸ್, ಬೆನ್ನಿನ ಮುರಿ ಭಾಗದಲ್ಲಿ, ಅದು ಎನರ್ಜಿ ಎಲ್ಲ ಸ್ಟೋರ್ ಆಗಿದೆ. ಈ ಎನರ್ಜಿನ ಆಕ್ಟಿವೇಟ್ ಮಾಡಬೇಕು ಅಂತಹ ಒಂದು ವಿದ್ಯೆಯನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಈ ಅಭ್ಯಾಸ ಮಾಡಿದಾಗ ಸಿಂಪಲ್ ಆಗಿರುತ್ತೆ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಎಲ್ಲರೂ ಮಾಡೋ ಅಂಥವ್ರು. ಒಂದು ಚಂದ್ರನಾಡಿ ಆಕ್ಟಿವೇಶನ್ ಅಂತ ಫಸ್ಟ್ ಇರುತ್ತೆ. ನಿಧಾನಕ್ಕೆ ನಾವು ಇವರಿಗೆ ಶಕ್ತಿಗನುಗುಣವಾಗಿ, ನಿಮ್ಮ ಶಕ್ತಿಗನುಗುಣವಾಗಿ ಸೂರ್ಯನಾಡಿ ಆಕ್ಟಿವೇಶನ್ನು, ಆಮೇಲೆ ಚಂದ್ರನಾಡಿ ಎನರ್ಜೈಸೇಷನ್ ಮಾಡೋಂಥದ್ದು, ಆಮೇಲೆ ಸೂರ್ಯನಾಡಿ ಎನರ್ಜೈಸೇಷನ್. ಸೊ ಇದೆಲ್ಲನೂ ನೋಡ್ಕೊಂಡು ಇದನ್ನು ಮಾಡಿ. ನೋಡ್ಕೊಂಡು ಬಂದ್ರಲ್ಲ, ಈ ರೀತಿ ಸಿಂಪಲಾಗಿ ವಸುದೇವ ಕುಟುಂಬ ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ನಮ್ಮ ಮನೇಲಿ ಮಾಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬ್ಲಾಗು. ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಹೊಸದಾಗಿ ರಾಜಾಜಿನಗರಲ್ಲಿ ಹೊಸ ಸ್ಟೋರ್ ಓಪನ್ ಆಗಿದೆ ಅಂತ ಹೇಳಿ ನನ್ನ ತಂಗಿ ಕರ್ಕೊಂಡು ಹೋಗಿದ್ಲು. ನಮ್ಮ ಅಪ್ಪನ ಬರ್ಡೇಗೋಸ್ಕರ ಅವ್ರಿಗೇನೋ ಒಂದು ಗಿಫ್ಟ್ಸ್ ಕೊಡಿಸ್ಬೇಕು, ಬಟ್ಟೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ಲು. ಸೊ ಅಲ್ಲಿ ಶಾಪ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಹೊಸ ಹೊಸ ಕಲರ್ಸು, ಹೊಸ ಟ್ರೆಂಡಿಂಗ್ ಬಟ್ಟೆಗಳೆಲ್ಲ ಇತ್ತು. ಆ್ಯಂಡ್ ನಾನು ಒಂದು 2-3 ಯೋಗ ಹಾಕೊಂಡು ಹೋಗೋಕ್ಕಂತ ಹೇಳಿ ಬಟ್ಟೆ ತೊಗೊಂಡೆ. ಆಲ್ಮೋಸ್ಟ್ 2-3 ಫ್ಲೋರ್ಸ್ ಏನೋ ಇದೆ, ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನೂ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅಂತ ಹೇಳಿ ಹೋಗಿದ್ವಿ, ಬಿಕಾಸ್ ಆಫರ್ಸ್ ಎಲ್ಲ ಇದೆ ಅಂತ ಹೇಳಿ, ಇಷ್ಟು ಪರ್ಚೇಸ್ ಮಾಡಿದ್ರೆ ಇಷ್ಟೇನೋ ಗಿಫ್ಟ್ ಅಂತ ಎಲ್ಲ ಹೇಳಿ ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಆ್ಯಂಡ್ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ವಿಶಾಲ್ ಮಾರ್ಟ್, ಸ್ಪೆಷಲಿ ಕ್ಲಾತ್ ವಿಚಾರದಲ್ಲಿ ತುಂಬ ಕ್ವೈಟ್ ಟ್ರೆಂಡಿಂಗಲ್ಲಿದ್ದಾರೆ. ಬಟ್ ಕ್ವಾಲಿಟಿ ಓಕೆನೇ, ತುಂಬ ಏನು ಬ್ರ್ಯಾಂಡೆಡ್ ಕ್ವಾಲಿಟಿ ಏನಿಲ್ಲ, ನಾರ್ಮಲ್ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದಾರೆ. ಬಟ್ ತೊಗೊಂಡ್ರೆ ಯೂಸ್ ಮಾಡ್ಬೋದು, ಆ ಥರ ಕ್ವಾಲಿಟಿ ಇದೆ. ಆಗಲ್ಲ. ವೈಟ್ ಡಬಲ್ XL ಬೇಕಾಗುತ್ತೆ ಅಪ್ಪನಿಗೆ. XL ಆದರೂ ಹೊಟ್ಟೆ ಕಾಣಿಸುತ್ತೆ ಅಂತಾನೆ ಅಪ್ಪ. ಹೊಟ್ಟೆ ಕಾಣಿಸುತ್ತೆ ಅಂತಾರೆ. ಚೆನ್ನಾಗೈತೆ ಬಟ್ ಹೊಟ್ಟೆ ಅಂತಾರೆ ಅಪ್ಪ. ಬಟ್ ಹೋಗ್ತಾ ಲೂಸ್ ಆಗೇ ಆಗುತ್ತಲ್ಲ. XL ಚೆನ್ನಾಗಿತ್ತು. ತೆಗಿ ಓಪನ್ ಮಾಡಿ. ನೈಸ್ನೋ, ವೆರಿ ನೈಸ್, ಚೆನ್ನಾಗಿದೆ. ಅಲ್ಲಿದೆ, ಬಾ, ವಿಲ್ ಗೋ ದೇರ್. ನಾನು ನೋಡಿದ್ರೆ ನಾವೇನು ಅಂತ ತಗೊಂಡ್ಬಿಡೋಣ ಅನಿಸ್ತಾ ಇದಲ್ಲ. ಚೆನ್ನಾಗಿದೆ ಕಲೆಕ್ಷನ್ಸ್. ಕಮ್ಮಿಯರ್ ಏನಿದು ಚೆನ್ನಾಗಿದೆಲ್ಲ, ವೆರಿ ನೈಸ್. ಜರ್ಕೋ ಕಡೆ ವೈಟ್ ನೋಡು, ವೈಟ್ ತೆಗಿ ವೈಟ್. ಕ್ಲೀನ್ ಅಲ್ಲ, ಸೈಜ್ ನೋಡು, ನೈಸ್ ಅಲ್ಲ. ಯೋಗಗೆ ಐ ಕ್ಯಾನ್ ವೇರ್ ಇಟ್. ಎಲ್ಲೆಲ್ಲಿ ತೊಗೊಂಡ್ರದು. ನಮ್ಮಪ್ಪನ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಫಾರ್ ದ ಫಸ್ಟ್ ಟೈಮ್, ನಾನು ಮತ್ತು ನನ್ನ ತಂಗಿ. ವಾಸ್ ಯುವರ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಬಂದಿದ್ದೀವಿ ನಮ್ಮಪ್ಪನಿಗೋಸ್ಕರ ಬಟ್ಟೆ ಶಾಪ್ ಮಾಡೋಕ್ಕೆ. Karthik, come to CST immediately. Repeat Karthik, come to CST. Nice.
ಅಲ್ಲಿದೆ ನೋಡು. ಎಷ್ಟು ಇದು? 90 45. ಇದು ವಿಶಾಲ್ ಮಾರ್ಟಲ್ಲಿ ಕ್ರಾಕರೀಸ್ ತುಂಬ ಚೆನ್ನಾಗಿರುತ್ತೆ. ತಗೋ. ಹಾಂ, ಎಷ್ಟು ತಗೋತೀಯ? ಒಂದೆರಡು ತಗೊಳ್ಳೆ ಸಾಕು. ಇದು ಬೆಳಗ್ಗೆ ನಾವು ಹೋಟ್ಲಲ್ಲಿ ತಿನ್ನಲ್ಲ ಸಾಸ್. ಡೌನ್ಲೋಡ್ ಮಾಡ್ದ. ಹಾಂ ಸರ್. ಯಾವುದು? ಹೌದಾ? ಯಪ್ಪ ನೋಡ್ಕೊತಳ್ರಮ್ಮ. ಅಪ್ಪ ದೇವ್ರೆ. ಆ ಬಿಸ್ಕಿಟ್ ಇದ್ರೆ ಹೆಂಗಿರು 1500 ಇಷ್ಟು ಮಿಕ್ಕಬೇಕಲ್ಲ ಜ್ಯೂಸ್ ಗೀಸ್ ಕುಡಿಯೋಕ್ಕೆ. ಚಿಕ್ಕದು ತಗೋ, ದೊಡ್ಡದು 99 ರೂಪೀಸ್ ಇದು. ಇದೆಷ್ಟು? ಬೈ ಒನ್ ಗೆಟ್ ಒನ್ 20 ರೂಪೀಸ್ ಒಂದು. ಇಲ್ಲೇ ಇದೆಯಲ್ಲ ಮೇಲೆ. ವೈಟ್ ಗ್ಲಾಸ್ ಬೇಡ? ಯಾವ ತಗೊಳ್ಳೋಣ? ಅದು ಕಾಫಿ ಕುಡಿದೆ ಇದೆಲ್ಲ ಕಾಫಿ ಕುಡಿಯೋದು ಇದೆ. ಗೋ ವಿತ್ ದಿಸ್. ಏನು ಕೇಳೋದು? ವೈಟ್ ಗ್ಲಾಸ್ ಏನಕ್ಕೆ ಕಾಣಬೇಕಲ್ಲ ನೀವು ಏನು ಹಾಕೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಡೆಫಿನೆಟ್ಲಿ ನೆಕ್ಸ್ಟ್ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.